ಅನ್ನೋದು ಯಾರು ಕಂಡುಹಿಡಿದ್ರು ಅಂದ್ರೆ ಅರಾನ್ ಅಂಡ್ ಸ್ಟೌಟ್ ಅಂತ, ಅರಾನ್ ಅಂಡ್ ಸ್ಟೌಟ್ ಥಿಯರಿ ಅಂತ ಕರಿತೀವಿ. ಈ ಅರಾನ್ ಅಂಡ್ ಸ್ಟೌಟ್ ಥಿಯರಿಲಿ ಅದ್ರ ಪ್ರಕಾರ ಏನ್ ಹೇಳ್ತಾರಂದ್ರೆ, ಒಂದು ಗಿಡ ಕಂಪ್ಲೀಟ್ ಅದ್ರ ಲೈಫ್ ಸೈಕಲ್ ಕಂಪ್ಲೀಟ್ ಆಗಬೇಕಂದ್ರೆ ಒಂದು ಪೋಷಕಾಂಶ ಇಲ್ದಿಲ್ಲ ಅಂದ್ರೂ ಕೂಡ ಆ ಕಂಪ್ಲೀಟ್ ಬೆಳವಣಿಗೆ, ಕಂಪ್ಲೀಟ್ ಲೈಫ್ ಸೈಕಲ್ ಅನ್ನೋದು ಕಂಪ್ಲೀಟ್ ಆಗೋದಿಲ್ಲ. ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ, ಒಂದು ಪೋಷಕಾಂಶ ಕೆಲಸ ಮಾಡುತ್ತೆ, ಅದೇ ಕೆಲಸವನ್ನ ಬೇರೆ ರೀತಿ ಪೋಷಕಾಂಶಗಳನ್ನ ಕೊಟ್ಟು ನೀವು ಮಾಡ್ಸಕ್ ಆಗೋದಿಲ್ಲ ಅನ್ನೋದು ಸೆಕೆಂಡ್ ಪಾಯಿಂಟ್. ದ ಎಲಿಮೆಂಟ್ ಇಸ್ ಸ್ಪೆಸಿಫಿಕ್ ಅಂಡ್ ಕೆನಾಟ್ ಬಿ ರಿಪ್ಲೇಸ್ಡ್. ಅಂದ್ರೆ ಫಾರ್ ಎಕ್ಸಾಂಪಲ್, ನಮ್ಮ ದೇಹದಲ್ಲಿ ಕಾರ್ಬೋಹೈಡ್ರೇಟ್ ಇದೆ, ನಾವು ಕಾರ್ಬೋಹೈಡ್ರೇಟ್ ತಗೊಂತೀವಿ. ಕಾರ್ಬೋಹೈಡ್ರೇಟ್ ತಗೊಳಕ್ ಆಗಿಲ್ಲ ಅಂದ್ರೆ ನಾವು ಫ್ಯಾಟ್ಸ್ ಅನ್ನ ತಗೊಂಡ್ರೆ ಅದು ಫ್ಯಾಟ್ ಬರ್ನ್ ಆಗಿ ಗ್ಲೂಕೋಸ್ ರಿಲೀಸ್ ಆಗುತ್ತೆ, ಅದನ್ನ ಮನುಷ್ಯನ ದೇಹದಲ್ಲಿ. ಬಟ್ ಪ್ಲಾಂಟ್ಸ್ ಅಲ್ಲಿ ಹಂಗಲ್ಲ, ನೈಟ್ರೋಜನ್ ಬೇಕು ಅಂದ್ರೆ ನೈಟ್ರೋಜನ್ನೇ ಬೇಕು. ಸರ್ ನೈಟ್ರೋಜನ್ ಬದಲು ಫಾಸ್ಫರಸ್ ಕೊಡ್ತೀನಿ, ಅದ್ ಕೆಲಸ ಆಗುತ್ತಾ? ಆಗೋದಿಲ್ಲ. ಅಂದ್ರೆ ನಮ್ಮ ಮನುಷ್ಯನ ದೇಹ ಡಿಫ್ರೆಂಟ್ ಆಗಿರುತ್ತೆ, ಕನ್ವರ್ಷನ್ ಅನ್ನೋದಿರುತ್ತೆ. ಬಟ್ ಪ್ಲಾಂಟ್ ಅಲ್ಲಿ ಆ ರೀತಿ ಇರೋದಿಲ್ಲ. ಪ್ಲಾಂಟ್ ಅಲ್ಲಿ ಯಾವ ಪೋಷಕಾಂಶ ಬೇಕೋ ಅದು ಮಾತ್ರ ಕೊಡ್ಬೇಕಾಗುತ್ತೆ, ಅದ್ ಮಾತ್ರ ಅದನ್ನೇ ಕೊಡ್ಬೇಕು. ಸರ್ ಅದ್ ಬಿಟ್ಟು ಅದ್ರ ಬದಲಾಗಿ ಬೇರೆ ಕೊಡ್ತೀನಿ ಅಂದ್ರೆ ನಡೆಯೋದಿಲ್ಲ. ದ ಎಲಿಮೆಂಟ್ ಇಸ್ ಸ್ಪೆಸಿಫಿಕ್ ಅಂಡ್ ಕೆನಾಟ್ ಬಿ ರಿಪ್ಲೇಸ್ ಮಾಡಕ್ ಆಗೋದಿಲ್ಲ. ಅದೇ ಪೋಷಕಾಂಶ ಬೇಕು. ಫಾಸ್ಫರಸ್ ಏನಕ್ಕೆ ಬೇಕು? ರೂಟ್ ಡೆವಲಪ್ಮೆಂಟ್ ಗೆ ಫಾಸ್ಫರಸ್ ಬಿಟ್ಟು ನೈಟ್ರೋಜನ್ ಕೊಡ್ತೀನಿ, ರೂಟ್ ಡೆವಲಪ್ಮೆಂಟ್ ಆಗು ಅಂದ್ರೆ ಆಗೋದಿಲ್ಲ. ಈಗ ಪೊಟ್ಯಾಷಿಯಂ ಕೊಡ್ತೀವಿ, ಪೊಟ್ಯಾಷಿಯಂ ಏನ್ ಮಾಡುತ್ತೆ? ರೋಗ ನಿರೋಧಕ ಶಕ್ತಿ, ಹೂ ಬರಕ್ ಕೆಲಸ ಮಾಡುತ್ತೆ. ಇವಾಗ ಪೊಟ್ಯಾಷಿಯಂ ಬದಲು ನಾನು ಫಾಸ್ಫರಸ್ ಕೊಡ್ತೀನಿ, ಓನ್ಲಿ ಯೂರಿಯಾ ಕೊಡ್ತೀನಿ, ಹೂ ಬಾ ಅಂದ್ರೆ ಬರೋದಿಲ್ಲ. ಪೊಟ್ಯಾಷಿಯಮೇ ಬೇಕು. ಅದನ್ನೇ ಕೆನಾಟ್ ಬಿ ರಿಪ್ಲೇಸ್ಡ್ ಅಂತ ಕರೀತಾರೆ. ಈ ಒಂದು ಥಿಯರಿಯನ್ನ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಈ ಒಂದು ಪೋಷಕಾಂಶಗಳ ಬಗ್ಗೆ ಒಂದು ರಿಸರ್ಚ್ ಅನ್ನೋದಾಗಿತ್ತು. ಇವಾಗ ಒಂದು ಬೆಳೆಗೆ ಬೇಕಾಗಿರುವಂತಹ ಪೋಷಕಾಂಶಗಳ ಬಗ್ಗೆ ನೋಡೋದಾದ್ರೆ ಇಷ್ಟು ರೀತಿ 17 ರೀತಿ ಪೋಷಕಾಂಶ ಬೇಕು. ಅದರಲ್ಲಿ ವಿಂಗಡಣೆ ಆಗಿದೆ. ಅದನ್ನ ಏನಂತ ಕರೀತಾರೆ ಅಂದ್ರೆ ಬೇಸಿಕ್ ನ್ಯೂಟ್ರಿಯೆಂಟ್, ಮ್ಯಾಕ್ರೋ ನ್ಯೂಟ್ರಿಯೆಂಟ್, ಮೈಕ್ರೋ ನ್ಯೂಟ್ರಿಯೆಂಟ್. ಈ ರೀತಿ 3 ರೀತಿ ಪೋಷಕಾಂಶಗಳನ್ನೋದು ಬೆಳೆಗೆ, ಒಂದು ಪ್ಲಾಂಟ್ ನ್ಯೂಟ್ರಿಯೆಂಟ್ಸ್ ಅನ್ನೋದು 3 ರೀತಿ ವಿಂಗಡಣೆ ಆಗಿದೆ. ಬೇಸಿಕ್ ನ್ಯೂಟ್ರಿಯೆಂಟ್ ಏನಪ್ಪಾ ಅಂದ್ರೆ ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್. ಅದನ್ನ ಬೇಸಿಕ್ ನ್ಯೂಟ್ರಿಯೆಂಟ್ ಅಂತ ಕರಿತೀವಿ. ಇದು ಬೇಕೇ ಬೇಕು, ಇದಿಲ್ಲ ಅಂದ್ರೆ ನಡೆಯೋದೇ ಇಲ್ಲ. ಇದು ಬಿಟ್ಟು ಮ್ಯಾಕ್ರೋ ಅಂಡ್ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅನ್ನೋದು 17 ಟೈಪ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಈ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಅಲ್ಲಿ 2 ರೀತಿ, ಪ್ರೈಮರಿ ಅಂಡ್ ಸೆಕೆಂಡರಿ. ಪ್ರೈಮರಿ ಅಂದ್ರೆ ಹೆಚ್ಚಾಗಿ ಬೇಕಾಗಿರೋದು, ಸೆಕೆಂಡರಿ ಅಂದ್ರೆ ಸ್ವಲ್ಪ ಕಮ್ಮಿ ಬೇಕಾಗಿರೋದು, ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂದ್ರೆ ತೀರಾ ಕಮ್ಮಿ ಬೇಕಾಗಿರೋದು, ಜಾಸ್ತಿ ಬೇಕಾಗಿಲ್ಲ, ಮೈಕ್ರೋ ಫಾರ್ಮ್ ಅಲ್ಲಿ ಸ್ವಲ್ಪ ಇದ್ರೂ ಕೂಡ ನಡೆಯುತ್ತೆ. ಬಟ್ ಇದೆಲ್ಲ ಇರ್ಲೇಬೇಕು. ಇದ್ರಲ್ಲಿ ಯಾವ್ದನ್ನ ಒಂದಿಲ್ಲ ಅಂದ್ರೂ ಕೂಡ ಕಂಪ್ಲೀಟ್ ಆಗಿ ಜೀವನ ಚಕ್ರ ಅನ್ನೋದು ಮುಗಿಯೋದಿಲ್ಲ. ಅದನ್ನ ಲೈಫ್ ಸೈಕಲ್ ಅಂತ ಕರಿತೀವಿ. ಇವಾಗ ನೋಡೋದಾದ್ರೆ ಈಚ್ ಅಂಡ್ ಎವ್ರಿ ನ್ಯೂಟ್ರಿಯೆಂಟ್ಸ್ ನೋಡೋದಾದ್ರೆ, ಬೇಸಿಕ್ ನ್ಯೂಟ್ರಿಯೆಂಟ್ ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್ ಎಲ್ಲಿಂದ ಸಿಗುತ್ತೆ ಸರ್? ಈ ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್ ಅನ್ನೋದು ಎಲ್ಲಿಂದ ಸಿಗುತ್ತೆ ಗಿಡಕ್ಕೆ ಅಂದ್ರೆ ಗಾಳಿಯಿಂದ ಮತ್ತೆ ನೀರಿಂದ ಕಾರ್ಬನ್ ಡೈಆಕ್ಸೈಡ್ ಮತ್ತೆ ಆಕ್ಸಿಜನ್ ಮತ್ತೆ ಹೈಡ್ರೋಜನ್ ಅನ್ನೋದು ಗಿಡ ತಗೊಳುತ್ತೆ. ಎಲ್ಲಿಂದ ಆಗುತ್ತೆ ಸರ್? ಗಿಡಕ್ಕೆ ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್ ಎಲ್ಲಿಂದ ಸಿಗುತ್ತೆ ಅಂದ್ರೆ ಒಂದು ಗಿಡಕ್ಕೆ ಬೇಕಾಗಿರುವಂತ ಕಾರ್ಬನ್ ಅನ್ನ ಗಾಳಿಯಲ್ಲಿರುವಂತ ಕಾರ್ಬನ್ ಡೈಆಕ್ಸೈಡ್ ಇಂದ, ಇಂಗಾಲ್ ಡೈಆಕ್ಸೈಡ್ ಇಂದ ಕಾರ್ಬನ್ ಅನ್ನ ತಗೊಳುತ್ತೆ. ಅದರಲ್ಲಿ ಇರುವಂತ ಆಕ್ಸಿಜನ್ ನ ಕೂಡ ತಗೊಳುತ್ತೆ. ಇದ್ರ ಜೊತೆಗೆ ಹೈಡ್ರೋಜನ್ ಅನ್ನ ಕೂಡ ನೀರಿನ ಮುಖಾಂತರ ತಗೊಳುತ್ತೆ. ನೀರು ಕೊಡ್ತೀರಾ, ವಾಟರ್ ಕೊಡ್ತೀರಾ, ಆ ವಾಟರ್ ಮುಖಾಂತರ ಹೈಡ್ರೋಜನ್ ಮತ್ತೆ ಆಕ್ಸಿಜನ್ ಅನ್ನ ತಗೊಳುತ್ತೆ. ಕಾರ್ಬನ್ ಡೈಆಕ್ಸೈಡ್ ಅನ್ನೋದು ಗಾಳಿ ಮುಖಾಂತರ ತಗೊಳುತ್ತೆ. ಇದು ಬೇಸಿಕ್ ಆಗಿ ಬೇಕಾದ್ರೆ. ಇದು ಬಿಟ್ಟು ಮ್ಯಾಕ್ರೋ ಮತ್ತೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಎಲ್ಲಿಂದ ಸಿಗುತ್ತೆ ಸರ್? ಈ ಮ್ಯಾಕ್ರೋ ಮತ್ತೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಎಲ್ಲಿಂದ ಸಿಗುತ್ತೆ ಅಂದ್ರೆ ಭೂಮಿಯಿಂದ ಸಿಗುತ್ತೆ. ಒಂದು ಗಿಡಕ್ಕೆ ಗಾಳಿಯಿಂದ ಮತ್ತೆ ನೀರಿಂದ ತಗೊಳ್ಳೋದು ಬೇಸಿಕ್ ನ್ಯೂಟ್ರಿಯೆಂಟ್. ಭೂಮಿಯಿಂದ ತಗೊಳ್ಳುವಂತ ನ್ಯೂಟ್ರಿಯೆಂಟ್ಸ್ ಯಾವ್ದಪ್ಪ ಅಂದ್ರೆ ಮ್ಯಾಕ್ರೋ ಮತ್ತೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್. ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಅಲ್ಲಿ ಭೂಮಿಯಲ್ಲಿ ಯಥೇಚ್ಛವಾಗಿ ಸಿಗ್ಬೇಕಾಗಿರುವಂತ ಪೋಷಕಾಂಶಗಳು ಪ್ರೈಮರಿ ನ್ಯೂಟ್ರಿಯೆಂಟ್, ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಶ್. ಸಾರಜನಕ, ರಂಜಕ, ಪೊಟ್ಯಾಶ್ ಅನ್ನೋದು ಭೂಮಿಯಲ್ಲಿ ಯಥೇಚ್ಛವಾಗಿ ಇರಬೇಕಾಗುತ್ತೆ. ಒಂದು ಗಿಡದ ಬೆಳವಣಿಗೆ ಸಂಪೂರ್ಣ ಆಗ್ಲಿಕ್ಕೆ ಈ ಒಂದು ಪೋಷಕಾಂಶಗಳನ್ನು ಬೇಕಾಗಿರುತ್ತೆ. ಇದನ್ನ ನೈಟ್ರೋಜನ್, ಫಾಸ್ಫರಸ್ ಅಂಡ್ ಪೊಟ್ಯಾಷಿಯಂ ಅಂತ ಕರಿತೀವಿ. ಸೆಕೆಂಡರಿ ನ್ಯೂಟ್ರಿಯೆಂಟ್ಸ್ ಏನಪ್ಪಾ ಅಂದ್ರೆ ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಸಲ್ಫರ್. ಇದು ಸೆಕೆಂಡರಿ ನ್ಯೂಟ್ರಿಯೆಂಟ್ಸ್. ಇದು ಪ್ರೈಮರಿ ನ್ಯೂಟ್ರಿಯೆಂಟ್ಸ್ ಅಷ್ಟು ದೊಡ್ಡ ಗಾತ್ರದಲ್ಲಿ ಬೇಕಾಗಿರೋ ಅವಶ್ಯಕತೆ ಇಲ್ಲ, ಬಟ್ ಕಮ್ಮಿ ಗಾತ್ರದಲ್ಲಿ ಬೇಕಾಗಿರುತ್ತೆ. ಅದು ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಸಲ್ಫರ್. ಇದಿಲ್ಲ ಅಂದ್ರೆ ಕೆಲವು ಕ್ರಿಯೆಗಳು, ಕೆಲವು ಆಕ್ಟಿವಿಟೀಸ್ ಅನ್ನೋದು, ಕೆಲವು ಪ್ರಾಸೆಸ್ ಅನ್ನೋದು ಸ್ಥಗಿತ ಆಗುತ್ತೆ, ಕಂಪ್ಲೀಟ್ ಫುಲ್ಫಿಲ್ ಆಗೋದಿಲ್ಲ. ಅವಾಗ ಆಟೋಮೆಟಿಕ್ ಆಗಿ ಕಂಪ್ಲೀಟ್ ಲೈಫ್ ಸೈಕಲ್ ಆಗಿಲ್ಲ ಅಂದ್ರೆ ಗಿಡದಲ್ಲಿ ಹೂವ, ಕಾಯಿ, ಇಳುವರಿ ಅನ್ನೋದು ಬರೋದಿಲ್ಲ. ಮತ್ತೆ ಇದ್ರ ಜೊತೆಗೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್. ಈ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಏನಪ್ಪಾ ಅಂದ್ರೆ ಇದು ತುಂಬಾ ಸೂಕ್ಷ್ಮವಾದ ಪ್ರಮಾಣದಲ್ಲಿ, ತುಂಬಾ ಚಿಕ್ಕದಾಗಿ, ಹೆಚ್ಚಾಗಿ ಬೇಕಾಗಿಲ್ಲ, ತುಂಬಾ ಸ್ವಲ್ಪ ಪ್ರಮಾಣದಲ್ಲಿ ಬೇಕಾಗಿರುವಂತಹ ಪೋಷಕಾಂಶಗಳನ್ನ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಕರಿತೀವಿ. ಇವಾಗ ಒಂದೊಂದಾಗಿ ನೋಡೋದಾದ್ರೆ
ಈ ಬೇಸಿಕ್ ನ್ಯೂಟ್ರಿಯೆಂಟ್ ಅನ್ನೋದು ಎಲ್ಲಿಂದ ಸಿಗುತ್ತೆ ಒಂದು ಬೆಳೆಗೆ ಅಂದ್ರೆ ಗಾಳಿ ಮತ್ತೆ ನೀರಿಂದ ಸಿಗುತ್ತೆ. ಮತ್ತೆ ಎರಡನೇದಾಗಿ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್, ಅದ್ರಲ್ಲಿ ಪ್ರೈಮರಿ ನ್ಯೂಟ್ರಿಯೆಂಟ್ಸ್ ಅನ್ನೋದು ಎಲ್ಲಿಂದ ಸಿಗುತ್ತೆ, ಭೂಮಿಯಲ್ಲಿ ಸಿಗುತ್ತೆ. ಭೂಮಿಯಲ್ಲಿ ಒಂದು ನ್ಯಾಚುರಲ್ ಆಗಿ ಸಿಗುತ್ತೆ, ಮತ್ತೆ ಇನ್ನೊಂದು ಸಿಂಥೆಟಿಕ್ ಆಗಿ ಸಿಗುತ್ತೆ. ಏನ್ ಸರ್ ಇದು ನ್ಯಾಚುರಲ್ ಸಿಂಥೆಟಿಕ್ ಅಂದ್ರೆ, ಭೂಮಿಯಲ್ಲಿ ಈ ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷಿಯಂ ಇರುತ್ತೆ ಅನ್ನೋದು ಇರುತ್ತೆ. ಇದನ್ನ ನಾವು ಸಪ್ಲೈ ಕೂಡ ಮಾಡಬಹುದು. ಯಾವ ರೀತಿ ಸಪ್ಲೈ ಮಾಡಬಹುದು? ಫಾರ್ ಎಕ್ಸಾಂಪಲ್ ನಮ್ಮ ಹತ್ರ ರಾಸಾಯನಿಕ ಗೊಬ್ಬರಗಳಿದಾವೆ, ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷಿಯಂ ಈ ರೀತಿ ರಾಸಾಯನಿಕ ಗೊಬ್ಬರಗಳಿದಾವೆ. ಇದ್ರ ಮುಖಾಂತರ ಕೂಡ ನಾವು ಸಪ್ಲೈ ಮಾಡಬಹುದು. ಇವಾಗ ಕೆಲವು ಜನ ಕೇಳಬಹುದು, ಸರ್ ಇವಾಗ ಭೂಮಿಯಲ್ಲಿ ಇದೆಯಲ್ಲ ಏನಕ್ಕೆ ಕೊಡ್ಬೇಕು, ಭೂಮಿಯಲ್ಲಿ ಇದ್ರೆ ಮತ್ತೆ ಯೂರಿಯಾ ಏನಕ್ಕೆ ಯೂಸ್ ಮಾಡ್ತಾರೆ? ಇವಾಗ ನೀವು ಇದನ್ನ ಅರ್ಥ ಮಾಡ್ಕೋಬೇಕಂದ್ರೆ ವೆರಿ ಸಿಂಪಲ್ ಥಿಯರಿ. ಇವಾಗ ಹಳೆ ಕಾಲದಲ್ಲಿ ನಾಟಿ ಬೆಳೆಗಳನ್ನ ಬೆಳಿತಾ ಇದ್ರು. ಫಾರ್ ಎಕ್ಸಾಂಪಲ್ ಹಳೆ ಕಾಲದಲ್ಲಿ ಕೂಡ ಶೇಂಗಾ ಬೆಳಿತಾ ಇದ್ರು, ಇವಾಗ್ಲೂ ಕೂಡ ಶೇಂಗಾ ಬೆಳಿತಾರೆ. ಹಳೆ ಕಾಲದಲ್ಲಿ ತೊಗರಿ ಬೆಳಿತಾ ಇದ್ರು, ಈಗ್ಲೂ ಕೂಡ ತೊಗರಿ ಬೆಳಿತಾರೆ. ಹಳೆ ಕಾಲದಲ್ಲಿ ರಾಗಿ ಬೆಳಿತಿದ್ರು, ಇವಾಗ್ಲೂ ಕೂಡ ರಾಗಿ ಬೆಳಿತಾರೆ. ಇವಾಗ ಇದ್ರಲ್ಲಿ ಡಿಫ್ರೆನ್ಸ್ ಏನಪ್ಪಾ ಅಂದ್ರೆ, ಹಳೆ ಬೆಳೆಗೆ ಹೊಸ ಬೆಳೆಗೆ ಹೈಬ್ರಿಡ್ಸ್ ಅಂತ ಕರೀತಾರೆ. ಹೊಸದಾಗಿ ಇವಾಗ ಯೂಸ್ ಮಾಡುವಂತ ತಳಿಗಳನ್ನ ಹೈಬ್ರಿಡ್ ಅಂತ ಕರೀತಾರೆ. ಈ ಹೈಬ್ರಿಡ್ ಅನ್ನೋ ತಳಿಗಳಿಗೆ ಹೆಚ್ಚಾಗಿ ಗೊಬ್ಬರದ ಅವಶ್ಯಕತೆ ಇರುತ್ತೆ. ನಾಟಿ ತಳಿಗಳಿಗೆ ಹೆಚ್ಚಾಗಿ ಗೊಬ್ಬರದ ಅವಶ್ಯಕತೆ ಇರಲ್ಲ. ಅದು ನಾಟಿ ತಳಿಗಳು ಇಳುವರಿ ಕೂಡ ಕಮ್ಮಿ, ಗೊಬ್ಬರದ ಬೇಕಾಗಿರುವಂತ ಕ್ವಾಂಟಿಟಿ ಕೂಡ ಕಮ್ಮಿ. ಹೈಬ್ರಿಡ್ ಬೆಳೆಗಳಿಗೆ ಹೆಂಗಂದ್ರೆ ಇಳುವರಿ ಕೂಡ ಜಾಸ್ತಿ ಕೊಡ್ತವೆ, ಅದಕ್ಕೆ ಬೇಕಾಗಿರುವಂತ ಪೋಷಕಾಂಶಗಳ ರಿಕ್ವೈರ್ಮೆಂಟ್ ಕೂಡ ಜಾಸ್ತಿ ಇರುತ್ತೆ. ಆಗಿರೋದ್ರಿಂದ ಒಂದು ಬೆಳೆಗೆ ನಾವು ಗೊಬ್ಬರ ಕೊಡ್ಬೇಕಂದ್ರೆ ಎರಡು ರೀತಿ ಕೊಡಬಹುದು. ಒಂದು ಸಾವಯವ ಗೊಬ್ಬರದಿಂದ ಕೊಡಬಹುದು, ಮತ್ತೆ ರಾಸಾಯನಿಕ ಗೊಬ್ಬರಗಳಿಂದ ಕೊಡಬಹುದು. ಇವಾಗ ಈ NPK ಪ್ರೈಮರಿ ನ್ಯೂಟ್ರಿಯೆಂಟ್ ಅನ್ನೋದು ನೈಟ್ರೋಜನ್, ಫಾಸ್ಫರಸ್ ಮತ್ತೆ ಪೊಟ್ಯಾಶ್ ಅನ್ನೋದು ನಾವು ಸಾವಯವ ಗೊಬ್ಬರದ ಮೂಲಕ ಕೂಡ ಕೊಡಬಹುದು, ಮತ್ತೆ ಕೆಮಿಕಲ್ ಗೊಬ್ಬರದ ಮೂಲಕ ಕೂಡ ಕೊಡಬಹುದು. ಈ ಸೆಕೆಂಡರಿ ನ್ಯೂಟ್ರಿಯೆಂಟ್ ಬಂದ್ಬಿಟ್ಟು ಕೂಡ ಅಷ್ಟೇ ಎರಡು ರೀತಿ ಸಿಗುತ್ತೆ, ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಸಲ್ಫರ್. ಭೂಮಿಯಲ್ಲಿ ಕಮ್ಮಿ ಆದಾಗ ಇದ್ರ ಪ್ರಮಾಣ ಅನ್ನೋದು ಕ್ಯಾಲ್ಸಿಯಂ ಆಗ್ಲಿ, ಈ ಮಣ್ಣಿನ ಪರೀಕ್ಷೆ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಭೂಮಿಯಲ್ಲಿ ಎಷ್ಟು ನೈಟ್ರೋಜನ್ ಇದೆ. ಇವಾಗ ಫಾರ್ ಎಕ್ಸಾಂಪಲ್ ನಾನೊಂದು ಬೆಳೆ ಬೆಳಿಬೇಕು ಅನ್ಕೊಳ್ಳಿ, ಫ್ಯೂಚರ್ ಅಲ್ಲಿ ನಾನು ಏನಾದ್ರು ಮೆಕ್ಕೆಜೋಳನೋ ಒಂದು ಭತ್ತನೋ ಬೆಳಿಬೇಕಂತ ಇದ್ದೀನಿ. ಇವಾಗ ಮೆಕ್ಕೆಜೋಳಕ್ಕೆ ಭೂಮಿಯಲ್ಲಿ ಇಷ್ಟು ಗೊಬ್ಬರ ಇರಬೇಕು, ಇಷ್ಟು ಸಾರಜನಕ ಇರಬೇಕು, ಇಷ್ಟು ರಂಜಕ ಇರಬೇಕು ಅನ್ನೋದು ಒಂದು ಸ್ಟ್ಯಾಂಡರ್ಡ್ ಫಾರ್ಮೆಟ್ ಇರುತ್ತೆ. ಆ ಸ್ಟ್ಯಾಂಡರ್ಡ್ ಫಾರ್ಮೆಟ್ ಮೂಲಕ ನೀವು ಮಣ್ಣಿನ ಪರೀಕ್ಷೆ ಮಾಡಿದಾಗ ಏನ್ ಗೊತ್ತಾಗುತ್ತಪ್ಪ ಅಂದ್ರೆ, ಎಷ್ಟು ಗೊಬ್ಬರ ಬೇಕು, ಎಷ್ಟು ಗೊಬ್ಬರ ಇದೆ, ಅಡಿಷನಲ್ ಆಗಿ ಎಷ್ಟು ಗೊಬ್ಬರ ಹಾಕಬೇಕು ಅನ್ನೋದು ಗೊತ್ತಾಗುತ್ತೆ. ಬಟ್ ತುಂಬಾ ಜನ ಮಣ್ಣಿನ ಪರೀಕ್ಷೆ ಯಾವಾಗ ಮಾಡ್ಸೋದಿಲ್ಲವೋ ಅವಾಗ ಏನ್ ಗೊಬ್ಬರ ಕೊಡ್ಬೇಕು ಅನ್ನೋದು ಗೊತ್ತಿರೋದಿಲ್ಲ. ಸುಮ್ನೆ ಬರೇ ಯೂರಿಯಾ, ಬರೇ ಫಾಸ್ಫರಸ್, ಬರೇ ಪೊಟ್ಯಾಷಿಯಂ ಕೊಟ್ಬಿಡ್ತಾರೆ. ಭೂಮಿಯಲ್ಲಿ ಆಲ್ರೆಡಿ ನೈಟ್ರೋಜನ್ ಇರುತ್ತೆ, ಬಟ್ ಆದ್ರೂ ಕೂಡ ಮತ್ತೆ ನೈಟ್ರೋಜನ್ ಕೊಡ್ತಾರೆ. ಇದರಿಂದ ಹಲವಾರು ರೀತಿ ತೊಂದರೆಗಳನ್ನೋದು ಆಗುತ್ತೆ. ಮತ್ತೆ ಇದ್ರ ಜೊತೆಗೆ ನಾವು ಬೆಳೆಗೆ ಬೇಕಾಗಿರುವಂತ ಮತ್ತೊಂದು ಪೋಷಕಾಂಶ ಯಾವ್ದಪ್ಪ ಅಂದ್ರೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಕರಿತೀವಿ. ಈ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅನ್ನೋದು ಐರನ್, ಮೆಗ್ನೀಷಿಯಂ, ಕಾಪರ್, ಜಿಂಕ್, ಕ್ಲೋರಿನ್, ಬೋರಾನ್, ಮಾಲಿಬ್ಡಿನಮ್ ಮತ್ತೆ ನಿಕ್ಕಲ್. ಇದನ್ನ ಸೂಕ್ಷ್ಮ ಪೋಷಕಾಂಶಗಳಂತ ಕರೀತಾರೆ. ಇದು ಇಷ್ಟು ರೀತಿ ಪೋಷಕಾಂಶಗಳು ಬೇಕಾಗಿರೋದು. ಬೇಸಿಕ್, ಮ್ಯಾಕ್ರೋ ಮತ್ತೆ ಮೈಕ್ರೋ. ಈ ಎಲ್ಲಾ 17 ರೀತಿ ಪೋಷಕಾಂಶಗಳಿದ್ರೆ ಮಾತ್ರ ಒಂದು ಗಿಡ, ಒಂದು ಮರ, ಒಂದು ಬೆಳೆ ಅದರ ಜೀವನ ಚಕ್ರವನ್ನ ಸಂಪೂರ್ಣವಾಗಿ ಫಿನಿಶ್ ಮಾಡ್ಕೊಂಡು ಸಂಪೂರ್ಣವಾಗಿ ಇಳುವರಿ ಕೊಡುತ್ತೆ. ಇದರಲ್ಲಿ ಯಾವುದೇ ಒಂದು ಪೋಷಕಾಂಶ ಕಮ್ಮಿ ಆದ್ರೂ ಕೂಡ ಜೀವನ ಚಕ್ರ ಅನ್ನೋದು ಮುಗಿಯೋದಿಲ್ಲ. ಅಲ್ಲಿ ಲೈಫ್ ಸೈಕಲ್ ಅನ್ನೋದು ಕಂಪ್ಲೀಟ್ ಸೈಕಲ್ ಅನ್ನೋದು ಕಂಪ್ಲೀಟ್ ಆಗೋದಿಲ್ಲ, ಸ್ಟಾಪ್ ಆಗುತ್ತೆ. ಹಾಗಿರೋದ್ರಿಂದ ಇಳುವರಿ ಅನ್ನೋದು ಕಮ್ಮಿ ಬರುತ್ತೆ. ಈಗ ಈ ಪೋಷಕಾಂಶಗಳಲ್ಲಿ ಏನೇನ್ ಕೆಲಸ ಮಾಡುತ್ತೆ? ಈ ಆರ್ಗ್ಯಾನಿಕ್ ಗೊಬ್ಬರ, ಇನ್ಆರ್ಗ್ಯಾನಿಕ್ ಗೊಬ್ಬರ. ಫಾರ್ ಎಕ್ಸಾಂಪಲ್ ಈ ಕಾರ್ಬನ್, ಹೈಡ್ರೋಜನ್ ಮತ್ತೆ ಆಕ್ಸಿಜನ್ ನ ಗಾಳಿ ಮತ್ತೆ ನೀರಿನ ಮುಖಾಂತರ ಕೊಡ್ತೀವಿ ಅಂತ ಹೇಳಿದ್ವಿ. ಇವಾಗ ಬೇರೆ ಪೋಷಕಾಂಶಗಳನ್ನ ಯಾವ ರೀತಿ ಕೊಡ್ಬೋದು ಅಂದ್ರೆ, ಒಂದು ಸಾವಯವ ಗೊಬ್ಬರದ ಮೂಲಕ ಕೊಡಬಹುದು. ಈ ಸಾವಯವ ಗೊಬ್ಬರದಲ್ಲಿ ಏನೇನ್ ಬರುತ್ತೆ? ಹಸು ಗೊಬ್ಬರ, ಕೊಟ್ಟಿಗೆ ಗೊಬ್ಬರ, ದನದ ಗೊಬ್ಬರ, ಕುರಿ ಗೊಬ್ಬರ, ಮೇಕೆ ಗೊಬ್ಬರ, ಕೋಳಿ ಗೊಬ್ಬರ, ಮತ್ತೆ ವರ್ಮಿ ಕಾಂಪೋಸ್ಟ್, ಎರೆಹುಳು ಗೊಬ್ಬರ ಬರುತ್ತೆ. ಮತ್ತೆ ವುಡ್ ಡ್ಯಾಶ್ ಅಂದ್ರೆ ಕಟ್ಟಿಗೆ ಅನ್ನೋದು ಬರ್ನ್ ಆದ್ಮೇಲೆ ಬೂದಿ ಏನ್ ಸಿಗುತ್ತೆ, ಆ ಬೂದಿಯು ಕೂಡ ಒಂದು ಪೋಷಕಾಂಶಗಳ ತರ ಯೂಸ್ ಮಾಡ್ಕೊಬಹುದು. ಮತ್ತೆ ಈ ರೀತಿ ಹಲವಾರು ಸಾವಯವ ಗೊಬ್ಬರದ ಮೂಲಕ ನಾವು ಬೆಳೆಗೆ ಬೇಕಾಗಿರುವಂತ ಪೋಷಕಾಂಶಗಳನ್ನ ನಾವು ಕೊಡಬಹುದು. ಇದರಲ್ಲಿ ಎರಡು ರೀತಿ ಸಿಗುತ್ತೆ, ಕಾನ್ಸಂಟ್ರೇಟೆಡ್ ಆರ್ಗ್ಯಾನಿಕ್ ಮ್ಯಾನ್ಯೂರ್, ಬಲ್ಕಿ ಆರ್ಗ್ಯಾನಿಕ್ ಮ್ಯಾನ್ಯೂರ್ ಅಂತ ಸಿಗುತ್ತೆ. ಆರ್ಗ್ಯಾನಿಕ್ ಮ್ಯಾನ್ಯೂರ್ಸ್ ಅಲ್ಲಿ, ಆರ್ಗ್ಯಾನಿಕ್ ಫರ್ಟಿಲೈಸರ್ ಅಲ್ಲಿ ಎರಡು ರೀತಿ ಇರುತ್ತೆ. ಬಲ್ಕಿ ಅಂದ್ರೆ ಜಾಸ್ತಿ ಕೊಡ್ಬೇಕಾಗಿರೋ, ಜಾಸ್ತಿ ಪ್ರಮಾಣದಲ್ಲಿ ಕೊಡಬೇಕು. ಈ ಕೊಟ್ಟಿಗೆ ಗೊಬ್ಬರ, ಕುರಿ ಗೊಬ್ಬರ, ಮೇಕೆ ಗೊಬ್ಬರ ಇದೆಲ್ಲ ಜಾಸ್ತಿ ಪ್ರಮಾಣದಲ್ಲಿ ಕೊಡಬೇಕು, ಕಮ್ಮಿ ಪೋಷಕಾಂಶ ಬರುತ್ತೆ. ಮತ್ತೆ ಇನ್ನೊಂದ್ ಏನ್ ರೀತಿ ಅಂದ್ರೆ ಬಲ್ಕಿ ಆರ್ಗ್ಯಾನಿಕ್ ಮ್ಯಾನ್ಯೂರ್
ಆದ್ಮೇಲೆ ಕಾನ್ಸಂಟ್ರೇಟೆಡ್ ಆರ್ಗ್ಯಾನಿಕ್ ಮ್ಯಾನ್ಯೂರ್ ಅಂತ ಬರುತ್ತೆ. ಈ ಕಾನ್ಸಂಟ್ರೇಟೆಡ್ ಏನಪ್ಪಾ ಅಂದ್ರೆ ಇದು ಜಾಸ್ತಿ ಪ್ರಮಾಣದಲ್ಲಿ ಕೊಡುವ ಅವಶ್ಯಕತೆ ಇಲ್ಲ, ಕಮ್ಮಿ ಪ್ರಮಾಣದಲ್ಲಿ ಕೊಡಬೇಕು, ಬಟ್ ಭೂಮಿಗೆ ಜಾಸ್ತಿ ಪೋಷಕಾಂಶ ಸಿಗುತ್ತೆ. ಅದ್ರಲ್ಲಿ ಏನಪ್ಪಾ ಅಂದ್ರೆ ಈ ಒಂದು ಚೆಕ್ಕೆ ವಾಟ್ ಯು ಕಾಲ್ ನೀಮ್ ಸೀಡ್, ಬೇವಿನ ಚೆಕ್ಕೆ ಅಂತ ಕರಿತೀವಿ, ಬೇವಿನ ಚೆಕ್ಕೆ ಆಗಿರ್ಲಿ, ಮತ್ತೆ ಹೊಂಗೆ ಚೆಕ್ಕೆ ಆಗಿರ್ಲಿ, ಕ್ಯಾಸ್ಟರ್, ಹರಳೆಣ್ಣೆ ತೆಗೆದಾಗ ಆ ಚೆಕ್ಕೆ ಆಗಿರ್ಲಿ, ಮತ್ತೆ ಬೋನ್ ಮೀಲ್ ಅಂತ ಕರಿತೀವಿ. ಬೋನ್ ಮೀಲ್ ಏನಪ್ಪಾ ಅಂದ್ರೆ ಈ ಕುರಿ ಮೇಕೆ ಗಳನ್ನ ಕಟ್ ಮಾಡಾದ್ಮೇಲೆ ದೊಡ್ಡ ದೊಡ್ಡ ಇಂಡಸ್ಟ್ರೀಸ್ ಗಳಲ್ಲಿ ಏನ್ ಮಾಡ್ತಾರೆ, ಉಳಿಯುವಂತ ಬೋನ್ಸ್ ಗಳನ್ನ ಪುಡಿ ಮಾಡಿ ಅದರಿಂದ ಬೋನ್ ಮೀಲ್ ಅನ್ನು ತಯಾರು ಮಾಡ್ತಾರೆ, ಅದನ್ನ ಕೂಡ ಯೂಸ್ ಮಾಡ್ತಾರೆ. ಈ ರೀತಿ ಬಲ್ಕಿ ಆರ್ಗ್ಯಾನಿಕ್ ಮ್ಯಾನ್ಯೂರ್ ಮತ್ತೆ ಕಾನ್ಸಂಟ್ರೇಟೆಡ್ ಆರ್ಗ್ಯಾನಿಕ್ ಮ್ಯಾನ್ಯೂರ್ ಎರಡು ರೀತಿ ಇರುತ್ತೆ. ನಾವು ಭೂಮಿಗೆ ಗೊಬ್ಬರ ಕೊಡಬೇಕು ಅಂದ್ರೆ, ಪೋಷಕಾಂಶಗಳು ಕೊಡಬೇಕಂದ್ರೆ ಇದ್ರ ಮೂಲಕ ಕೂಡ ಕೊಡಬಹುದು, ಮತ್ತೆ ಇದ್ರ ಜೊತೆಗೆ ಇನ್ಆರ್ಗ್ಯಾನಿಕ್ ಗೊಬ್ಬರದ ಮೂಲಕ ಕೂಡ ಕೊಡಬಹುದು. ಇಲ್ಲಿ ಇದ್ರ ಎರಡರಲ್ಲಿ ಏನ್ ಡಿಫ್ರೆನ್ಸ್ ಏನಪ್ಪಾ ಅಂದ್ರೆ, ಸಾವಯವ ಗೊಬ್ಬರದಲ್ಲಿ ಬರೀ ಪೋಷಕಾಂಶಗಳಷ್ಟೇ ಅಲ್ಲ, ಪೋಷಕಾಂಶಗಳ ಜೊತೆಗೆ ಭೂಮಿಗೆ ಬೇಕಾಗಿರುವಂತ ಅಂಶಗಳನ್ನು ಸಿಗುತ್ತೆ. ಫಾರ್ ಎಕ್ಸಾಂಪಲ್, ಒಂದು ಬೆಳೆಗೆ ಬರೀ ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷಿಯಂ ಇಷ್ಟೇ ಅಲ್ಲ, NPK 17 ರೀತಿ ಇದು ಬಿಟ್ಟು ಬೇರೆ ಬೇರೆ ರೀತಿ ಅಂಶಗಳು ಬೇಕು. ಅಂಶಗಳೇನು? ಹ್ಯೂಮಿಕ್ ಆಸಿಡ್, ಫಲ್ವಿಕ್ ಆಸಿಡ್, ಅಮೈನೋ ಆಸಿಡ್, ಪ್ರೋಟೀನ್, ಸಾಯಿಲ್ ಪ್ರೋಟೀನ್ ಅಂತ ಇರುತ್ತೆ, ಪ್ರೋಟೀನ್ಸ್ ಬೇಕಾಗಿರುತ್ತೆ, ಮತ್ತೆ ಹಲವಾರು ರೀತಿಯ ಅಂಶಗಳು ಅನ್ನೋದು ಭೂಮಿಯಲ್ಲಿ ಬೇಕು. ಆ ಅಂಶಗಳು ಸಾವಯವ ಗೊಬ್ಬರದಲ್ಲಿ ಸಿಗುತ್ತೆ, ಕೆಮಿಕಲ್ ಗೊಬ್ಬರದಲ್ಲಿ ಸಿಗೋದಿಲ್ಲ. ಇವಾಗ ಕೆಮಿಕಲ್ ಗೊಬ್ಬರದಲ್ಲಿ ಹಲವಾರು ರೀತಿ ಇರುತ್ತೆ, ಅದರ ಬಗ್ಗೆ ನಾನು ಹೇಳ್ತೀನಿ. ಇಲ್ಲಿ ಸಿಂಪಲ್ ಒಂದ್ ಅರ್ಥ ಮಾಡ್ಕೊಳ್ಳಿ, ಈ ಆರ್ಗ್ಯಾನಿಕ್ ಗೊಬ್ಬರ ಕೆಮಿಕಲ್ ಗೊಬ್ಬರಕ್ಕೆ ಡಿಫ್ರೆನ್ಸ್ ಏನಪ್ಪಾ ಅಂದ್ರೆ, ಆರ್ಗ್ಯಾನಿಕ್ ಗೊಬ್ಬರ ಕೊಟ್ಟಾಗ ಭೂಮಿಗೆ ಊಟ ಕೊಟ್ಟಂಗೆ, ಈ ಭೂಮಿಗೆ ಊಟ ಕೊಟ್ರೆ ಅದು ಕನ್ವರ್ಟ್ ಆಗಿ ಬೆಳೆ ಊಟ ಸಿಗುತ್ತೆ. ಕೆಮಿಕಲ್ ಗೊಬ್ಬರ ಏನಪ್ಪಾ ಅಂದ್ರೆ ಡೈರೆಕ್ಟ್ ಆಗಿ ಬೆಳೆಗ್ ಗೊಬ್ಬರ, ಬೆಳೆ ಕರೆಕ್ಟ್ ಆಗಿ ಫೀಡ್ ದ ಪ್ಲಾಂಟ್ ಅಂತ ಕರಿತೀವಿ. ಆರ್ಗ್ಯಾನಿಕ್ ಫರ್ಟಿಲೈಸರ್ ಫೀಡ್ ದ ಸಾಯಿಲ್, ಭೂಮಿಗೆ ಬೇಕಾಗಿರುವಂತ ಅಂಶಗಳು ಅದರ ಜೊತೆಗೆ ಒಂದು ಬೆಳೆಗೆ ಬೇಕಾಗಿರುವಂತ ಅಂಶಗಳು ಎರಡೂ ಸಿಗುತ್ತೆ. ಬಟ್ ಕೆಮಿಕಲ್ ಗೊಬ್ಬರ ಕೊಟ್ಟಾಗ ಬರೀ ಬೆಳೆಗೆ ಬೇಕಾಗಿರುವಂತ ಅಂಶಗಳು ಮಾತ್ರ ಸಿಗುತ್ತೆ, ಪ್ಲಾಂಟ್ ನ್ಯೂಟ್ರಿಷನ್, ಡೈರೆಕ್ಟ್ ಪ್ಲಾಂಟ್ ನ್ಯೂಟ್ರಿಷನ್ ಮಾತ್ರ ಸಿಗುತ್ತೆ. ಹಾಗಿರೋದ್ರಿಂದ ಬೆಳೆಗೆ ಈ ಎರಡೂ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಸಾವಯವ ಗೊಬ್ಬರ ಮತ್ತೆ ಕೆಮಿಕಲ್ ಗೊಬ್ಬರ ಎರಡು ಇಂಪಾರ್ಟೆಂಟ್ ಆಗಿರುತ್ತೆ. ಸಾವಯವ ಗೊಬ್ಬರದಲ್ಲಿ ಈ NPK ಕಂಟೆಂಟ್ ಅನ್ನೋದು ಜಾಸ್ತಿ ಪ್ರಮಾಣದಲ್ಲಿ ಇಲ್ದಿರೋ ಕಾರಣ ನಾವು ಕೆಮಿಕಲ್ ಗೊಬ್ಬರವನ್ನ ಅದಕ್ಕೆ ಪೂರೈಕೆ ಮಾಡುತ್ತೆ, ಸಪ್ಲಿಮೆಂಟ್ ಆಗಿ ಕೊಡ್ತೀವಿ. ಆಕ್ಚುಲ್ ಆಗಿ ಆರ್ಗ್ಯಾನಿಕ್ ಗೊಬ್ಬರ ಕೊಟ್ಟು ನಾವು ಸಪ್ಲಿಮೆಂಟ್ ಆಗಿ ಕೆಮಿಕಲ್ ಗೊಬ್ಬರ ಕೊಡ್ಬೇಕು. ಬಟ್ ಇವಾಗ ವ್ಯವಸಾಯ ಯಾವ ರೀತಿ ನಡೀತಿದೆ ಅಂದ್ರೆ, ಕೆಮಿಕಲ್ ಗೊಬ್ಬರ ಕೊಡ್ತಾರೆ, ಸಪ್ಲಿಮೆಂಟ್ ಆಗಿ ಆರ್ಗ್ಯಾನಿಕ್ ಗೊಬ್ಬರ ಕೊಡ್ತಾರೆ. ಸಾವಯವ ಗೊಬ್ಬರ ಅನ್ನೋದು ಸಪ್ಲಿಮೆಂಟ್ ಆಗಿಬಿಟ್ಟಿದೆ. ಆಕ್ಚುಲ್ ಆಗಿ ಉಲ್ಟಾ ಮಾಡ್ಬೇಕು, ಸಾವಯವ ಗೊಬ್ಬರ ಅನ್ನೋದು ಜಾಸ್ತಿ ಕೊಡ್ಬೇಕು, ಕೆಮಿಕಲ್ ಗೊಬ್ಬರ ಅನ್ನೋದು ಕಮ್ಮಿ ಕೊಡ್ಬೇಕು. ನಾವು ಯೂಸ್ ಮಾಡುವಂತ ಸಾವಯವ ಗೊಬ್ಬರದಲ್ಲಿ ನೈಟ್ರೋಜನ್ ಪ್ರಮಾಣ ಕಮ್ಮಿ ಇರೋದ್ರಿಂದ ಅದನ್ನ ಸಪ್ಲಿಮೆಂಟ್ ಆಗಿ ಯೂರಿಯಾ ಮೂಲಕ ಕೊಡಬೇಕಾಗುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ತುಂಬಾ ಜನ ವ್ಯವಸಾಯ ಮಾಡೋರಿಗೆ ಇದ್ರ ಬಗ್ಗೆ ಅರಿವಿಲ್ದಂಗೆ ಈ ಅಗ್ರಿಕಲ್ಚರ್ ಏನ್ ಮಾಡ್ತಿದಾರೆ ಅಂದ್ರೆ, ವ್ಯವಸಾಯದಲ್ಲಿ ಏನ್ ಮಾಡ್ತಿದಾರೆ ಅಂದ್ರೆ, ಅವ್ರು ಇಷ್ಟ ಬಂದಂಗೆ ಕೆಮಿಕಲ್ ಗೊಬ್ಬರ ಹೆಂಗ್ ಬೇಕು ಹಂಗೆ ಕೊಡ್ತಾ ಇರೋದ್ರಿಂದ ಹಲವಾರು ರೀತಿ ಪ್ರಾಬ್ಲಮ್ಸ್ ಗಳು ಆಗ್ತಾ ಇದೆ. ಇವಾಗ ಗೊಬ್ಬರದಲ್ಲಿ ನೋಡೋದಾದ್ರೆ, ಈ ಗೊಬ್ಬರದಲ್ಲಿ ಏನ್ ಸಿಗುತ್ತೆ ಸರ್? ಸಾವಯವ ಗೊಬ್ಬರ ಕೊಟ್ಟರೆ ಏನ್ ಸಿಗುತ್ತೆ? ಒಂದು, ಭೂಮಿಗೆ ಬೇಕಾಗಿರುವಂತ ಅಂಶಗಳು ಸಿಗುತ್ತೆ. ಏನ್ ಸರ್ ಅಂಶಗಳು ಅಂದ್ರೆ, ಸಾವಯವ ಗೊಬ್ಬರದಲ್ಲಿ ಹ್ಯೂಮಿಕ್ ಆಸಿಡ್, ಫಲ್ವಿಕ್ ಆಸಿಡ್, ಹ್ಯೂಮಸ್, ಪ್ಲಾಂಟ್ ಹಾರ್ಮೋನ್ಸ್, ಪ್ರೋಟೀನ್ಸ್, ಅಮೈನೋ ಆಸಿಡ್ಸ್, ಈ ರೀತಿ ಬೆಳೆಗೆ ಭೂಮಿಯಲ್ಲಿ ತತ್ವಗಳನ್ನ ಜಾಸ್ತಿ ಮಾಡ್ಲಿಕ್ಕೆ ಬೇಕಾಗಿರುವಂತ ಅಂಶಗಳು ಸಾವಯವ ಗೊಬ್ಬರದಲ್ಲಿ ಸಿಗುತ್ತೆ. ಇದರ ಜೊತೆಗೆ ಪೋಷಕಾಂಶಗಳು ಕೂಡ ಸಿಗುತ್ತೆ. ಪೋಷಕಾಂಶಗಳಂದ್ರೆ ಏನು? ನೈಟ್ರೋಜನ್ ಸಿಗುತ್ತೆ, ಫಾಸ್ಫರಸ್ ಸಿಗುತ್ತೆ, ಪೊಟ್ಯಾಷಿಯಂ ಸಿಗುತ್ತೆ, ಬಟ್ ಜಾಸ್ತಿ ಪ್ರಮಾಣದಲ್ಲಿ ಸಿಗೋದಿಲ್ಲ. ಸಾವಯವ ಗೊಬ್ಬರದಲ್ಲಿ ಪೋಷಕಾಂಶಗಳು ಕಮ್ಮಿ, ಭೂಮಿಯನ್ನ ತತ್ವಗಳನ್ನ ಜಾಸ್ತಿ ಮಾಡುವಷ್ಟು ಅಂಶಗಳು ಜಾಸ್ತಿ ಸಿಗುತ್ತೆ. ಇದ್ರ ಜೊತೆಗೆ ಮೈಕ್ರೋ ಆರ್ಗ್ಯಾನಿಸಮ್, ಸೂಕ್ಷ್ಮಾಣು ಜೀವಿಗಳನ್ನೋದು ಸಾವಯವ ಗೊಬ್ಬರದಲ್ಲಿ ಇರುತ್ತೆ. ಕೆಮಿಕಲ್ ಗೊಬ್ಬರದಲ್ಲಿ ಏನಿರುತ್ತೆ? ಕೆಮಿಕಲ್ ಗೊಬ್ಬರದಲ್ಲಿ ಬರೇ NPK ಮತ್ತೆ ಅದರ್ ನ್ಯೂಟ್ರಿಯೆಂಟ್ಸ್, NPK, ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಸಲ್ಫರ್, ಬೋರಾನ್, ಜಿಂಕ್, ಮಾಲಿಬ್ಡಿನಮ್, ನಿಕಲ್, ಈ ರೀತಿ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅನ್ನೋದು ಕೆಮಿಕಲ್ ಗೊಬ್ಬರದಲ್ಲಿ ಸಿಗುತ್ತೆ. ಸಾವಯವ ಗೊಬ್ಬರದಲ್ಲಿ ಇದು ಸಿಗುತ್ತೆ ಮತ್ತೆ ಅದು ಸಿಗುತ್ತೆ, ಎರಡೂ ಸಿಗುತ್ತೆ, ಬಟ್ ಪೋಷಕಾಂಶಗಳನ್ನು ಸ್ವಲ್ಪ ಕಮ್ಮಿ ಪ್ರಮಾಣದಲ್ಲಿರುತ್ತೆ ಅಷ್ಟೇ. ಇದು ಸಾವಯವ ಗೊಬ್ಬರ ಮತ್ತೆ ಕೆಮಿಕಲ್ ಗೊಬ್ಬರದಲ್ಲಿ ಇರುವಂತ ವ್ಯತ್ಯಾಸ. ಎರಡರಲ್ಲೂ ಕೂಡ ಅದೇ ರೀತಿ ಅಂಶಗಳಿರುತ್ತೆ, ಎರಡರಲ್ಲೂ ಕೂಡ ಪೋಷಕಾಂಶಗಳಿರುತ್ತೆ, ಬಟ್ ಸಾವಯವ ಗೊಬ್ಬರದಲ್ಲಿ ಸ್ವಲ್ಪ ಕಮ್ಮಿ ಇರುತ್ತೆ. ಮತ್ತೆ ನೆಕ್ಸ್ಟ್ ಪಾಯಿಂಟ್ ಮಾತಾಡೋದಾದ್ರೆ, ಇವಾಗ ಒಂದೊಂದು ಪೋಷಕಾಂಶಗಳು ಕಮ್ಮಿ ಆದಾಗ ಹಲವಾರು ರೀತಿ ಸಿಂಪ್ಟಮ್ಸ್ ಗಳನ್ನು ತೋರಿಸುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ನೈಟ್ರೋಜನ್ ಗೊಬ್ಬರ ಅನ್ಕೊಳ್ಳಿ. ಇವಾಗ ನೈಟ್ರೋಜನ್ ಭೂಮಿಯಲ್ಲಿ
ಈ ಸಾರಜನಕ ಅನ್ನೋದು ಕಮ್ಮಿ ಆಗಿದೆ. ಇಲ್ಲ ಸಾರಜನಕ ಏನಕ್ಕೋಸ್ಕರ ಬೇಕಾಗಿದೆ? ಕೆಲವು ಜನ ಕೇಳುವ ಸರ್ ಯೂರಿಯಾ ಏನಕ್ಕೆ ಯೂಸ್ ಮಾಡ್ತಾರೆ? ಯೂರಿಯಾ ಏನಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ ಎಲೆಗಳನ್ನೋದು ಡೆವಲಪ್ಮೆಂಟ್ ಆಗ್ಬೇಕಂದ್ರೆ, ಎಲೆ ಗ್ರೀನ್ ಆಗಿರ್ಬೇಕಂದ್ರೆ, ಕ್ಲೋರೋಫಿಲ್ ಡೆವಲಪ್ಮೆಂಟ್ ಆಗ್ಬೇಕಂದ್ರೆ, ಬೇರೆ ರೀತಿ ಪೋಷಕಾಂಶಗಳು ತಗೊಳ್ಳಕ್ಕೆ ನೈಟ್ರೋಜನ್ ಇನ್ಫ್ಲುಯೆನ್ಸ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಭೂಮಿಯಲ್ಲಿ ನೈಟ್ರೋಜನ್ ಇಲ್ಲ, ಫಾಸ್ಫರಸ್ ಇದೆ, ಪೊಟ್ಯಾಷಿಯಂ ಇದೆ, ಮೆಗ್ನೀಷಿಯಂ ಇದೆ ಅನ್ಕೊಳ್ಳಿ. ಗಿಡ ಫಾಸ್ಫರಸ್, ಪೊಟ್ಯಾಷಿಯಂ, ಮೆಗ್ನೀಷಿಯಂ ತಗೊಳ್ಳೋದಿಲ್ಲ. ಯೂರಿಯಾ ಇದ್ರೆ ಮಾತ್ರ ಫಾಸ್ಫರಸ್ ತಗೊಳ್ಳೋದು, ಯೂರಿಯಾ ಇಲ್ಲ ಅಂದ್ರೆ ಫಾಸ್ಫರಸ್ ತಗೊಳ್ಳೋದಿಲ್ಲ. ಅಂದ್ರೆ ಈ ನೈಟ್ರೋಜನ್ ಏನ್ ಕೆಲಸ ಮಾಡುತ್ತೆ, ಸಾರಜನಕ ಏನ್ ಕೆಲಸ ಮಾಡುತ್ತಪ್ಪ ಅಂದ್ರೆ ಭೂಮಿಯಲ್ಲಿ ಬೇರೆ ಪೋಷಕಾಂಶಗಳನ್ನ ಇಂಪ್ರೂವ್ ಮಾಡ್ಲಿಕ್ಕೆ, ತಗೊಳ್ಳಿಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ. ಇದು ಸಾರಜನಕದ ಬಗ್ಗೆ. ಇವಾಗ ಈ ಗೊಬ್ಬರ ಕೊಟ್ಟಿಲ್ಲ ಅಂದ್ರೆ ಏನಾಗುತ್ತೆ ಅಂತ ಕೆಲವು ಜನ ಕೇಳ್ಬೋದು. ಸರ್ ಈ ಸಾರಜನಕ ಅನ್ನೋದು, ಈ ಸಾರಜನಕದ ಲೆವೆಲ್ ಭೂಮಿಯಲ್ಲಿ ಕಮ್ಮಿ ಆಗಿದೆ, ಸಾರಜನಕ ಕೊಟ್ಟಿಲ್ಲ ಅಂದ್ರೆ ಏನಾಗುತ್ತೆ? ಸಾರಜನಕ ಕೊಟ್ಟಿಲ್ಲ ಅಂದ್ರೆ ಒಂದು ಬೆಳವಣಿಗೆ ಅನ್ನೋದು ಕಮ್ಮಿ ಆಗುತ್ತೆ. ಎರಡನೇದು, ಯಾವಾಗ ಸಾರಜನಕದ ಕೊರತೆ ಬರುತ್ತೋ ಎಲೆಗಳನ್ನೋದು ಹಳದಿ ಆಗುತ್ತೆ, ಎಲೆ ಅನ್ನೋದು ಹಳದಿ ಆಗ್ತಾ ಹೋಗುತ್ತೆ. ಮತ್ತೆ ಮೂರನೇದು ಬಂದ್ಬಿಟ್ಟು ಗ್ರೋತ್ ಅನ್ನೋದು ನಿಂತೋಗುತ್ತೆ, ಗ್ರೋತ್ ಅನ್ನೋದು ಆಗೋದಿಲ್ಲ, ಡ್ವಾರ್ಫಿಂಗ್ ಅಂತ ಕರಿತೀವಿ. ಹೈಟ್ ಅನ್ನೋದು ಬರೋದಿಲ್ಲ, ಬೆಳವಣಿಗೆ ಕಂಪ್ಲೀಟ್ ಆಗಿ ಇದಾಗೋದಿಲ್ಲ, ಹೈಟ್ ಅನ್ನೋದು ಕಮ್ಮಿ ಆಗ್ಬಿಡುತ್ತೆ, ಗ್ರೋತ್ ಅನ್ನೋದು ಕಮ್ಮಿ ಆಗುತ್ತೆ. ಮತ್ತೆ ಇದ್ರ ಜೊತೆಗೆ ಗ್ರೀನ್ನೆಸ್ ಕೂಡ ಕಮ್ಮಿ ಆಗ್ಬಿಡುತ್ತೆ. ಬೆಳೆಯಲ್ಲಿ ಗ್ರೀನ್ನೆಸ್ ಎಲ್ಲೋ ಬರೋದ್ರಿಂದ ಕಂಪ್ಲೀಟ್ ಆಗಿ ಗಿಡ ಅನ್ನೋದು ಗ್ರೀನ್ನೆಸ್ ಕಮ್ಮಿ ಆಗುತ್ತೆ, ಹೂವು ಉದುರುತ್ತೆ, ಕಾಯಿ ಉದುರುತ್ತೆ. ಪೋಷಕಾಂಶಗಳು ಕಮ್ಮಿ ಆದಾಗ, ನೈಟ್ರೋಜನ್ ಕಮ್ಮಿ ಆದಾಗ ಹೂ, ಕಾಯಿ ಇದೆಲ್ಲ ಉದುರುತ್ತೆ. ಇದು ಸಾರಜನಕದ ಬಗ್ಗೆ. ಎರಡನೇದಾಗಿ ಫಾಸ್ಫರಸ್ ಗೊಬ್ಬರ. ಫಾಸ್ಫರಸ್ ಗೊಬ್ಬರ ಏನ್ ಕೆಲಸ ಮಾಡುತ್ತೆ ಭೂಮಿಯಲ್ಲಿ? ಏನಕ್ಕೋಸ್ಕರ ಫಾಸ್ಫರಸ್ ಅನ್ನೋದು, ರಂಜಕ ಏನಕ್ಕೆ ಕೊಡಬೇಕು? ಇದು ರಂಜಕ ಅನ್ನೋದು ಬೇರಿನ ಬೆಳವಣಿಗೆಯಲ್ಲಿ ಕೆಲಸ ಮಾಡುತ್ತೆ, ಬೇರಿನ ಬೆಳವಣಿಗೆಯಲ್ಲಿ ರಂಜಕ ಕೆಲಸ ಮಾಡುತ್ತೆ. ಎರಡನೇದು, ತುಂಬಾ ಬೇಗ ಬೆಳೆ ಅನ್ನೋದು ಮೆಚುರಿಟಿ ಆಗಬೇಕು, ಕಂಪ್ಲೀಟ್ ಆಗಿ ಗಿಡದಲ್ಲಿ ಬೆಳವಣಿಗೆ ಆದಾದ್ಮೇಲೆ ಚೆನ್ನಾಗಿ ಡೆವಲಪ್ಮೆಂಟ್ ಬರ್ಲಿಕ್ಕೆ, ಕಾಯಿ ಚೆನ್ನಾಗಿ ಡೆವಲಪ್ಮೆಂಟ್ ಬರ್ಲಿಕ್ಕೆ ಫಾಸ್ಫರಸ್ ಅನ್ನೋದು ಕೆಲಸ ಮಾಡುತ್ತೆ. ಇದ್ರ ಜೊತೆಗೆ ಗ್ರೋತ್ ಗೋಸ್ಕರ ಕೂಡ ಫಾಸ್ಫರಸ್ ಕೆಲಸ ಮಾಡುತ್ತೆ. ಈಗ ಫಾಸ್ಫರಸ್ ಇಲ್ಲ ಅಂದ್ರೆ ಯಾವ ರೀತಿ ತೋರಿಸುತ್ತೆ ಸರ್ ಗಿಡ ಸಿಂಪ್ಟಮ್ಸ್?